ಭಾರತದ ಮಣ್ಣುಗಳನ್ನು ಒಟ್ಟು 6 ಪ್ರಕಾರಗಳಲ್ಲಿ ವಿಂಗಡಿಸ್ಬೋದು. ಮೊದಲನೇದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಪರ್ವತ ಮಣ್ಣು. ಸೊ ಇಲ್ಲಿ ಕೆಂಪು ಮಣ್ಣನ್ನು ನಾವು ಅದರ ರಚನೆ ಮತ್ತು ವಿಶೇಷತೆಗಳನ್ನು ನೋಡೋದಾದರೆ, ಇದು ಗ್ರಾನೈಟ್ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗುತ್ತೆ. ಮರಳಿನಾಂಶ ಹೆಚ್ಚಾಗಿರುತ್ತೆ, ಜೇಡಿ ಅಂಶ ಕಡಿಮೆ ಆಗಿರುತ್ತೆ, ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತೆ. ಕೆಂಪು ಮತ್ತು ಕೆಂಪು ಕಂದು ಬಣ್ಣವನ್ನು ಇದು ಹೊಂದಿದೆ. ಇದರಲ್ಲಿ ರಾಗಿ, ಶೇಂಗಾ, ತಂಬಾಕು ಮುಂತಾದ ಬೆಳೆಗಳನ್ನು ಬೆಳಿಬಹುದು. ಇದು ಭಾರತದಲ್ಲಿ ದಕ್ಷಿಣ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒರಿಸ್ಸಾ, ಕೇರಳ, ಗೋವಾ, ಬಿಹಾರ್ ಮುಂತಾದ ರಾಜ್ಯಗಳಲ್ಲಿ ಹರಡಿರೋದನ್ನು ನೋಡಬಹುದು. ಇನ್ನು ಕಪ್ಪು ಮಣ್ಣಿನ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದಾದರೆ, ಇದನ್ನು ರೀಗೂರ್ ಅಥವಾ ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುತ್ತಾರೆ. ಇದು ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ಉಂಟಾಗುತ್ತೆ. ಕಡು ಬೂದಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಜೇಡಿ ಮಿಶ್ರಣ ಹೆಚ್ಚಾಗಿರುತ್ತದೆ. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಇದರಲ್ಲಿ ಹತ್ತಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆಯಾಗಿದೆ. ಅಲ್ಲದೆ ಕಬ್ಬು, ಜೋಳ, ಮೆಕ್ಕೆಜೋಳ, ದ್ವಿದಳ ಧಾನ್ಯ, ಮೆಣಸಿನಕಾಯಿ ಮುಂತಾದ ಬೆಳೆಗಳನ್ನು ಬೆಳಿಬಹುದು. ಇದು ಭಾರತದಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಮಧ್ಯಪ್ರದೇಶ, ಗುಜರಾತ್, ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಹಂಚಿಕೆ ಆಗಿದೆ. ಇನ್ನು ಮೂರನೇದು ಮೆಕ್ಕಲು ಮಣ್ಣನ್ನು ನಾವಿಲ್ಲಿ ಗಮನಿಸ್ಕೊಂಡ್ರೆ, ಇದು ನದಿಗಳ ಸಂಚಯನದಿಂದ ರಚನೆಯಾಗಿರುತ್ತೆ. ಕೃಷಿಗೆ ಅತ್ಯಂತ ಉಪಯುಕ್ತವಾಗಿರುವುದ ಮಣ್ಣಿನ ಪ್ರಕಾರ ಆಗಿದೆ. ಇದರಲ್ಲಿ ಗೋಧಿ, ಭತ್ತ, ಕಬ್ಬು, ಹತ್ತಿ, ಸೆಣಬು ಮುಂತಾದ ಬೆಳೆಗಳನ್ನು ಬೆಳಿಬಹುದು. ಇದು ಸಾಮಾನ್ಯವಾಗಿ ಎಲ್ಲ ನದಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಮರುಭೂಮಿ ಪ್ರಕಾರದ ಮಣ್ಣನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದಾದರೆ, ಇದು ಮರುಭೂಮಿ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಾಣುತ್ತೆ. ಮಣ್ಣು ಸುಲಭವಾಗಿ ಪುಡಿಯಾಗುತ್ತದೆ. ಉಪ್ಪಿನ ಅಂಶ ಹೆಚ್ಚಾಗಿರುತ್ತದೆ. ಮರಳಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ತೇವಾಂಶ ಮತ್ತು ಸಸ್ಯಾಂಶಗಳು ಕಡಿಮೆ ಇರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಯಾವ ಬೆಳೆಯೂ ಕೂಡ ಹೆಚ್ಚಾಗಿ ಬೆಳೆಯುವುದಿಲ್ಲ. ನೀರಾವರಿ ಸೌಲಭ್ಯ ಇರುವ ಕಡೆಗಳಲ್ಲಿ ಕೆಲವು ಬೆಳೆಗಳನ್ನು ಬೆಳಿಬಹುದು. ಇದು ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಹರಿಯಾಣ, ಪಂಜಾಬ್ ಮತ್ತು ಗುಜರಾತಿನ ಕೆಲ ಭಾಗಗಳಲ್ಲಿ ಹಾಗೂ ರಾಜಸ್ಥಾನಗಳಲ್ಲಿ ಹಂಚಿಕೆ ಆಗಿದೆ. ಇನ್ನು ಜಂಬಿಟ್ಟಿಗೆ ಮಣ್ಣಿನ ಪ್ರಮುಖ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದಾದರೆ, ಇದು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಮಳೆಗಾಲದಲ್ಲಿ ಇದು ಮೃದುವಾಗಿಯೂ, ಬೇಸಿಗೆ ಕಾಲದಲ್ಲಿ ಗಟ್ಟಿಯ ಸ್ವಭಾವವನ್ನು ಹೊಂದಿರುತ್ತೆ. ಕೃಷಿಗೆ ಅಷ್ಟೊಂದು ಯೋಗ್ಯವಲ್ಲದ ಮಣ್ಣು. ಇಲ್ಲಿ ಗೋಡಂಬಿ, ರಬ್ಬರ್, ಚಹಾ, ಕಾಫಿ ಮುಂತಾದ ಬೆಳೆಗಳನ್ನು ಬೆಳಿಬಹುದು. ಇದು ಪಶ್ಚಿಮ ಘಟ್ಟಗಳಲ್ಲಿ, ಪೂರ್ವ ಘಟ್ಟಗಳಲ್ಲಿ, ವಿಂಧ್ಯ, ಸಾತ್ಪುರ ಶ್ರೇಣಿಗಳಲ್ಲಿ ಹೆಚ್ಚಾಗಿ ಜಂಬಿಟ್ಟಿಗೆ ಮಣ್ಣನ್ನು ಕಾಣಬಹುದು. ಇನ್ನು ಪರ್ವತ ಮಣ್ಣನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದಾದರೆ, ಅರಣ್ಯಗಳಿರುವ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕೊಳೆತ ಜೈವಿಕ ಅಂಶಗಳು ಹೆಚ್ಚಾಗಿರುತ್ತದೆ. ಅಧಿಕ ಫಲವತ್ತತೆಯನ್ನು ಹೊಂದಿರುತ್ತದೆ. ನೆಡುತೋಪು ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ. ಇಲ್ಲಿ ಚಹಾ, ಕಾಫಿ, ಹಣ್ಣು ಮುಂತಾದವುಗಳನ್ನು ಬೆಳಿಬಹುದು. ಇದು ಭಾರತದಲ್ಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಮಣಿಪುರ, ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿರೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬಹುದು. ಭಾರತದಲ್ಲಿ ವಿವಿಧ ಮಣ್ಣಿನ ಪ್ರಕಾರಗಳು ಹೇಗೆ ಹಂಚಿಕೆಯಾಗಿದೆ ಅನ್ನೋದನ್ನು ಇಲ್ಲಿ ನೋಡೋಣ ನಕ್ಷೆಯ ಮೂಲಕ. ಸೊ ಇಲ್ಲಿ ಈ ಪರ್ವತ ಮಣ್ಣನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಕಾಶ್ಮೀರ, ಪಂಜಾಬಿನ ಕೆಲವು ಭಾಗ, ಉತ್ತರಾಖಂಡು, ಉತ್ತರ ಪ್ರದೇಶದ ಕೆಲವೊಂದು ಭಾಗಗಳಲ್ಲಿ, ಮತ್ತು ಇಲ್ಲಿ ಸಿಕ್ಕಿಮು ಹಾಗೂ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಪರ್ವತ ಮಣ್ಣಿನ ಪ್ರಕಾರವನ್ನು ನೋಡ್ಬೋದು. ಇಲ್ಲಿ ಸಿಂಧು ಮತ್ತು ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿ ಮೆಕ್ಕಲು ಮಣ್ಣನ್ನು ನಾವಿಲ್ಲಿ ಹರಡಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಈ ಭಾಗ ಬಿಳಿಯಾಗಿರೋದು. ನಂತರ ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿಯ ಭಾಗಗಳಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ಹರಡಿರೋದೆ. ಆಮೇಲೆ ಈ ಕಡೆ ಕೆಂಪು ಮಣ್ಣಿನ ಭಾಗಗಳನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು. ಬಿಹಾರ ಆಗ್ಬೋದು, ಪಶ್ಚಿಮ ಬಂಗಾಳದ ಕೆಲವೊಂದು ಭಾಗಗಳಾಗ್ಬೋದು, ಈ ಕಡೆ ಮಧ್ಯಪ್ರದೇಶದ ಕೆಲವು ಭಾಗಗಳು, ತಮಿಳುನಾಡು, ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ, ಕೇರಳ ಮುಂತಾದ ಪ್ರದೇಶಗಳಲ್ಲಿ ಕೆಂಪು ಮಣ್ಣಿರೋದನ್ನು ನಾವಿಲ್ಲಿ ನೋಡ್ತೀವಿ. ಈ ಕಡೆ ಇಲ್ಲಿ ಪಕ್ಕದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಒಂದು ಮಣ್ಣಿನ ಪ್ರಕಾರ ಲ್ಯಾಟ್ರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಈ ಭಾಗ ಇಲ್ಲಿ ಮರುಭೂಮಿ ಪ್ರಕಾರದ ಮಣ್ಣನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು.